ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ 4 ರಿಂದ 5 ತಿಂಗಳುಗಳ ಕಾಲ ವೇತನ ಪಾವತಿಯಾಗಿಲ್ಲ ಎಂದು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರದಿಂದ ಇನ್ನು 3,64 ಲಕ್ಷ ರೂಪಾಯಿ ಅನುದಾನ ಬರಬೇಕಾಗಿದೆ. ಚಿಂಚೋಳಿ ತಾಲೂಕಿನ ಒಂಟಿಚಿತ್ತ ಪಾಲೆ ತಂಡದ ಚಿಂಚೋಳಿಯಲ್ಲಿ ಈ 3 ಆಶ್ರಮ ಶಾಲೆಯ ನೌಕರರಿಗೆ 17 ತಿಂಗಳಿನಿಂದ ವೇತನ ಪಾವತಿಯಾಗಿಲ್ಲ. ಈ ಶಾಲೆಗಳ 33 ಲಕ್ಷ ಅನುದಾನ ಪಡೆದು ಏಜೆನ್ಸಿಯು ತಿಂಗಳಾದರೂ ಕೂಡ ವೇತನ ಪಾವತಿಸಿಲ್ಲ. ಮೈಸೂರಿನ ಶಾರ್ಪ್ ಎಂಬ ಮ್ಯಾನ್ ಪವರ್ ಏಜೆನ್ಸಿಯು 2021ರಿಂದ ಸಮಾಜ ಕಲ್ಯಾಣ ಇಲಾಖೆ ನೌಕರರಿಗೆ ವೇತನ ಪಾವತಿಸುತ್ತಿದ್ದಾರೆ. ಪ್ರತಿ ತಿಂಗಳು ನೌಕರರ ಹೆಸರಿಗೆ ಇಪಿಎಫ್ ಮತ್ತು ಇಎಸ್ಐ ಸರಿಯಾದ ರೀತಿಯಲ್ಲಿ ಕಟ್ಟುತ್ತಿಲ್ಲ. ಅಲ್ಲದೆ ಪ್ರತಿ ನೌಕರರಿಗೆ ಪ್ರತಿ ತಿಂಗಳು 1,000 ರಿಂದ 1,500 ರೂಪಾಯಿ ಕಡಿಮೆ ವೇತನ ಪಾವತಿಸುತ್ತಿದ್ದಾರೆ. ಕಡಿಮೆ ವೇತನ ಪಾವತಿಸುತ್ತಿರುವ ಬಗ್ಗೆ ನೌಕರರು ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ಜಿಲ್ಲಾಧಿಕಾರಿಗಳಿಗೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ, ಕಾರ್ಮಿಕ ಇಲಾಖೆಗೆ ದೂರು ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಜರುಗಿಸದೆ ಪುನಃ ಇದೇ ದೃಷ್ಟಿ ಏಜೆನ್ಸಿಗೆ ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯಗಳ ನೌಕರರಿಗೆ ವೇತನ ಪಾವತಿಸಲು ಮುಂದುವರಿಸಿದ್ದು ಅತ್ಯಂತ ಖಂಡನೀಯ ವಿಷಯವಾಗಿದೆ. ಈ ಕೂಡಲೇ ಈ ಏಜೆನ್ಸಿಯ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಕಪ್ಪು ಪಟ್ಟಿಗೆ ಸೇರಿಸಿ ನೌಕರರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲ ಅಂತೇಳಿ ಅದು ಜಗಳ ಮಾಡಿ ಅದು ಹೋದ ತಿಂಗಳದಾಗ ಬೆಂಗಳೂರು ವಿಧಾನಸೌಧದಾಗ ಒಂದು ಸಭೆ ನಡೆದಾಗ ಅಲ್ಲಿ 1.5 ವರ್ಷ ಹಿಡಿದು ವೇತನ ಇಲ್ಲ ಅಂದ್ರೆ ಅದಕ್ಕೆ ಅವರು ಇಲ್ಲ ಅದು ಕೊಡಬೇಕು, ತಪ್ಪಾಗ್ಯದ ಮಂತ್ರಿ ಅಧ್ಯಕ್ಷತೆಗೆ ಸಭೆ ಆಗಿತ್ತು. ಅವಾಗ ಕೊಡ್ರಿ ಅಂದ್ರೆ 33 ಲಕ್ಷ ರೂಪಾಯಿ ಕೊಟ್ಟು ಈಗ 1.5 ತಿಂಗಳಾಯ್ತು. ಇಲ್ಲಿ ತನಕ ಏನೂ ಇಲ್ಲ. ಅದು ಬಜೆಟನ್ನು ತೊಗೊಂಡು ನಾವು ಮ್ಯಾನ್ ಪವರ್ ಏಜೆನ್ಸಿ ಹಾಕ್ಲಿಕ್ಕೆ ತಯಾರಿಲ್ಲ ದುಡ್ಡು. ಪಾಪ 1.5 ವರ್ಷ ಇಲ್ಲದ್ರೆ ಅವ್ರ ಪರಿಸ್ಥಿತಿ ಏನಾಗಿದೆ. ಅಲ್ಲದೆ ಇವತ್ತು ಏಜೆನ್ಸಿ ಏನಾನ 2021ರಿಂದ ಅವನೇ 3 ವರ್ಷ ಐತಿ, 4ನೇ ವರ್ಷ ರನ್ನಿಂಗ್ ಐತಿ. ಮಾರ್ಚಿಗೆ 3 ವರ್ಷ ಮುಗೀತು. ಇಂಥ ನೀಚ ಪ್ರತಿ ಕಾರ್ಮಿಕರಿಗೆ ಪ್ರತಿ ತಿಂಗಳ 1,500 1,500 ತನೂ ಕೂಡ ವೇತನ ಕಡಿಮೆ ಹಾಕ್ತಾರೆ. ಇವರು ಕಮ್ಮಿ ಯಾಕೆ ಹಾಕಿದಂದರೆ ಕೆಲಸದಿಂದ ತೆಗೆದ ಅಂಜಿಸ್ತಾನೆ ನಾವು. ಅದ್ರ ಬಗ್ಗೆ ಅಧಿಕಾರಿಗಳಿಗೆ ಹೇಳಿ ತಕಾಸಿ ಈಗ ನಾವು ಹೋದ ತಿಂಗಳು ಫೆಬ್ರವರಿ ತಿಂಗಳದಾಗ ಸುಮಾರು 150 ಮಂದಿ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಅರ್ಜಿ ಕೊಟ್ಟಿದ್ವಿ. ಅಂದರೆ ಸ್ಯಾಲ್ರಿ ಕಡಿಮೆ ಹಾಕಿದ್ದು ಮತ್ತು ನಮ್ಗೆ ಎಷ್ಟು ತಿಂಗಳು ಬಾಕಿ ಬರಬೇಕಂಬೋದು ಎರಡೂ ಬ್ಯಾಂಕಿನ ಸ್ಟೇಟ್ಮೆಂಟ್ ತೆಗೆದು ಇಷ್ಟು 3 ವರ್ಷನಾಗ ಇಷ್ಟು ಪಗಾರ ಕಮ್ಮಿ ಹಾಕ್ಯಾನ ಮತ್ತು ಇಷ್ಟು ತಿಂಗಳು ನಮ್ಗೆ ಬರಬೇಕು ಅಂತ. ಅವ್ರು ಏನಾಗ್ತಾರೆ, ಇಲ್ಲ ಡಿಸೆಂಬರ್ ತನಕ ಎಲ್ಲ ಕ್ಲಿಯರ್ ಮಾಡಿವಿ ಅಂತ ಹೇಳ್ತಾರೆ. ಅದೇ ಹೆಂಗಂದ್ರೆ ಇವು ನಮ್ಮ ಮಂದಿಗೆ ಅನ್ಎಜುಕೇಟೆಡ್ ಅರ. ಈಗ ಮಾರ್ಚ್ ಏಪ್ರಿಲ್ ಪಗಾರ ಯಾವಾಗ ಹಾಕ್ತಾರೆ ಅವ್ರು ಅಂದ್ರೆ ಆಗಸ್ಟ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ದಾಗ ಹಿಂಗೆ ಹಾಕ್ತಾರೆ. ಅದು 4 ತಿಂಗಳು ನಮ್ಮ ಬರ ಇದ್ರೆ ಅವಾಗ 1 ತಿಂಗಳು ಹಾಕಿರ್ತಾರೆ. ನಿಮ್ದು ಯಾವ ತಿಂಗಳು ನಿಂತದ್ದು ಹೇಳ್ರಿ ಅಂತಾರೆ ಇವ್ರಿಗೇನು ಗೊತ್ತೇ ಇಲ್ಲ. ಅದು ನಮ್ಮಂಥವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಯಾವುದೋ ಪಗಾರ ತಂದು ಯಾವಾಗೋ ಹಾಕೋದು. ಹಿಂಗೆ ಮಾಡಿ 3 ವರ್ಷ ಹಿಡಿದು ಅವನೇ ಇದ್ದಿದ್ದಕ್ಕೆ ಭಾಳಷ್ಟು ಒಬ್ಬೊಬ್ರಿಗೆ 7 ತಿಂಗಳು, 8 ತಿಂಗಳು, 10 ತಿಂಗಳ ತನಕ ಪಗಾರ ಮುಗಿಸ್ಯಾನ ಒಬ್ಬೊಬ್ಬರು. ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ತೆಗೆದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೆವು. ಈ ರೀತಿ ನಮ್ಮ ಮೋಸ ಆಗ್ಯದ, ಇದ್ರ ಬಗ್ಗೆ ತನಿಖೆ ಮಾಡಿರಿ. ಮತ್ತು DC ಅವ್ರಿಗೆ ಬಳಿನೂ ಹೋಗಿ ಕೊಟ್ಟೆವು ಅರ್ಜಿ. ಅವೆಲ್ಲ ಕೊಟ್ಟಿದ್ರು, ರಿಸೀವ್ಡ್ ಕಾಪಿ ಒಯ್ದು ಇಷ್ಟು ನಮಗೆ ಅನ್ಯಾಯ ಆಗಿದೆ ನೋಡ್ರಿ ಮೇಡಮ್, ಇದ್ರ ಬಗ್ಗೆ ಎಂಕ್ವೈರಿ ಮಾಡಿಸ್ರಿ ಅಂತೇಳಿ ಆಯ್ತು ಅಂದ್ರೆ CO ಅವ್ರಿಗೆ ಹೇಳಿದೆವು. ಹೋದ ತಿಂಗಳ ಇಲ್ಲಿ ಹೋರಾಟ ನಡೆದಿತ್ತು. ಹೋರಾಟ ನಡೆದಾಗ ಜಿಲ್ಲಾ ಪಂಚಾಯತಿ CO ಅವ್ರು ಬಂದರು. ನಾವೊಂದು ಇಷ್ಟು ನೀಚನ 3 ವರ್ಷ ಹಿಡಿದು ಹಿಂಗೆ ಈಗ ಮತ್ತೆ ಟೆಂಡರ್ ಪ್ರೊಸೆಸ್ ಅದ, ಮತ್ತು ಅವನಿಗೆ ಕೊಡೋರು ಇವರು. ಇಷ್ಟು ನೀಚನ ಕೋಟ್ಯಾಂತರ ರೂಪಾಯಿ ಲೂಟ್ ಮಾಡ್ಯಾನಂದ್ರೂ ಮತ್ತೆ ನೀವು ಟೆಂಡರ್ ರಾಜಕೀಯ ಒತ್ತಡ ತಂದು ಅವನಿಗೆ ಕೊಡ್ತೀರಿ, ನಾವು ಎದ್ದು ಹೋಗಲ್ಲ ಅಂತ ಕುಂತೇವು. ಇಲ್ಲ ಹಾಗೇನಿಲ್ಲ, ನಾವು ಅದ್ರ ಬಗ್ಗೆ ಎಂಕ್ವೈರಿ ಮಾಡಿ ಆ್ಯಕ್ಷನ್ ಮಾಡ್ತೇವೆ ಅಂತ ಹೇಳಿ ಮತ್ತೆ 1 ತಿಂಗಳಾಯ್ತು, ಏನೂ ಮಾಡಿಲ್ಲ CO ಅವ್ರನ್ನೂ ಕೂಡ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್
7090041785.